ಹಾಯ್, ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಶಿಖರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಪ್ರೋತ್ಸಾಹ ನೀಡಿ. ಮೊದಲಿಗೆ ಸಾರಿ ಫಾರ್ ದ ಲೈಟ್ ವಿಡಿಯೋ. ನನಗೂ ಕೂಡ ಎಕ್ಸಾಮ್ ನಡೀತಿರೋದ್ರಿಂದ ಕನ್ಸಿಸ್ಟೆನ್ಸಿನ ನಾನು ಕಾಪಾಡ್ಕೊಳ್ಳೋಕ್ಕಾಗ್ತಿಲ್ಲ. 2 ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಡಿಸೆಂಬರ್ 1ರವರೆಗೂ ಕೂಡ ನನಗೂ ಕೂಡ ಎಕ್ಸಾಮ್ ನಡೀತಾ ಇದೆ. ಅದಾದ ನಂತರ ನಾನು ರೆಗ್ಯುಲರ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಾನಿವತ್ತು ಬಂದಿದ್ದೀನಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಕೆಸೆಟ್ ಪರೀಕ್ಷೆಯ ಆಲ್ ಟಿಕೆಟ್ ಬಿಡುಗಡೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕೆಸೆಟ್ 2024ರ ಆಲ್ ಟಿಕೆಟನ್ನು ಬಿಟ್ಟಿದ್ದಾರೆ. ಇದ್ರ ಜೊತೆಗೆ ರಾಯಚೂರು ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕರ ಆಲ್ ಟಿಕೆಟನ್ನು ಕೂಡ ಬಿಟ್ಟಿದ್ದಾರೆ. ತಡ ಮಾಡದೆ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ. ನಿಮ್ಮ ಮೊಬೈಲ್ನಲ್ಲಿರುವಂತಹ ಗೂಗಲ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ KEA ವೆಬ್ಸೈಟ್ ಅಂತ ಟೈಪ್ ಮಾಡಿ. ಈ ಥರ KEA ವೆಬ್ಸೈಟ್ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಒಂದು ಪೇಜ್ಗಳು ಓಪನ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಮೊದಲನೇ ಆಪ್ಷನ್ ಕರ್ನಾಟಕ ಸರ್ಕಾರ CET-online.karnataka.government.in ಅಂತ ಏನಿದೆ ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಮೇಲ್ಗಡೆ ಕಾಣಿಸ್ತಿರುವಂತಹ 3 ಡಾಟ್ಸ್ನ ಕ್ಲಿಕ್ ಮಾಡಿಕೊಂಡ್ರೆ ಡೆಸ್ಕ್ಟಾಪ್ ಸೈಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅದ್ರ ಮೇಲೆ ನೀವು ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಅಂತಂದರೆ ಸೇಮ್ ಲ್ಯಾಪ್ಟಾಪ್ ವ್ಯೂ ನಿಮಗೆ ಸಿಗುತ್ತೆ. ನೆಕ್ಸ್ಟು ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಪ್ರವೇಶ ಅಂತ ಸಿಗುತ್ತೆ. ಅದರಲ್ಲಿ ಮೊದಲನೇ ಆಪ್ಷನ್ನೇ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಕೆಸೆಟ್ 2024ರ ಸಂಪೂರ್ಣ ಮಾಹಿತಿ ನಿಮಗೆ ಈ ಒಂದು ಪೇಜಲ್ಲೇ ನಿಮಗೆ ಸಿಗ್ತಾ ಹೋಗುತ್ತೆ. ಅಂದರೆ ನಿಮಗೆ ನೋಟಿಫಿಕೇಷನ್ ಆಗಿರ್ಬೋದು, ಮತ್ತು ಡೇಟ್ ಎಕ್ಸ್ಟೆಂಡೆಡ್ ಆಗಿರ್ಬೋದು, ನೆಕ್ಸ್ಟು ಕೆಸೆಟ್ ಪಠ್ಯಕ್ರಮ ಆಗಿರ್ಬೋದು, ಡ್ರೆಸ್ ಕೋಡ್ ಆಗಿರ್ಬೋದು, ಮತ್ತು ಬೆಲ್ ಟೈಮಿಂಗ್ಸ್ ಆಗಿರ್ಬೋದು, ಮತ್ತು PH ಒಂದು ಕ್ಯಾಂಡಿಡೇಟ್ ಲಿಸ್ಟ್ ಆಗಿರ್ಬೋದು, ಆ್ಯಂಡ್ ಡೌನ್ಲೋಡ್ ಲಿಂಕ್ ಆಗಿರ್ಬೋದು. ಫಸ್ಟ್ ಒನ್ ಆಪ್ಷನ್ ಇರುವಂಥ ಡೌನ್ಲೋಡ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟು ಪರೀಕ್ಷೆ ಮೇಲೆ ನೀವು ಕ್ಲಿಕ್ ಮಾಡಿ. ಕೆಸೆಟ್ 2024 ರಾಯಚೂರು ಯೂನಿವರ್ಸಿಟಿ ಅದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಟೈಪ್ ಮಾಡಿ. ಓಕೆ, ಟೈಪ್ ಮಾಡಿದ್ಮೇಲೆ ನೆಕ್ಸ್ಟು ಲಾಸ್ಟ್ ಒನ್ ಆಪ್ಷನಲ್ಲಿ ನಿಮ್ಮ ಹೆಸರಿನ 4 ಅಕ್ಷರಗಳನ್ನು ಟೈಪ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಒಂದು ಆಲ್ ಟಿಕೆಟ್ ಡೌನ್ಲೋಡ್ ಆಗೇ ಹೋಯಿತು. ನೆಕ್ಸ್ಟು ಇಲ್ಲೇ ಇದೇ ಒಂದು ಪೇಜ್ನ ಬ್ಯಾಕ್ ಸೈಡಿಗೆ ಬಂದರೆ ಕಂಪ್ಲೀಟಾಗಿ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಅಲ್ಲೇ ನಾನು ಬೆಲ್ ಟೈಮಿಂಗ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಬೆಲ್ ಟೈಮಿಂಗ್ಸ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಎಷ್ಟು ಗಂಟೆಗೆ ನೀವು ಒಳಗಡೆ ಹೋಗಬೇಕು, ಮೊದಲನೇ ಬೆಲ್ ಎಷ್ಟು ಗಂಟೆಗೆ, ಜೊತೆಗೆ ನಿಮಗೆ ಎಷ್ಟು ಗಂಟೆಗೆ ಈ ಒಂದು ಪರೀಕ್ಷೆ ಮುಗಿಯುತ್ತೆ, ಪ್ರತಿಯೊಂದು ಮಾಹಿತಿನೂ ಕೂಡ ನಿಮಗೆ ಸವಿವರವಾಗಿ ಯಾರ ಹತ್ರನೂ ಕೂಡ ಮಾಹಿತಿಯನ್ನು ಕೇಳ್ದೇನೆ ಇದೊಂದು ವೆಬ್ಸೈಟ್ಗೆ ನೀವು ವಿಸಿಟ್ ಕೊಟ್ಟರೆ ಪ್ರತಿಯೊಂದು ಮಾಹಿತಿನೂ ಕೂಡ ನಿಮ್ಮ ಫಿಂಗರ್ ಟಿಪ್ಪಲ್ಲೇ ಸಿಗುತ್ತೆ. ನೋಡಿ, ಮೊದಲನೇ ಬೆಲ್ಲು 9:30ಕ್ಕಿದೆ, ಎರಡನೇ ಬೆಲ್ಲು 9:45ಕ್ಕಿದೆ. ಹೀಗೆ ಪ್ರತಿಯೊಂದು ಮಾಹಿತಿನೂ ಕೂಡ ಸವಿವರವಾಗಿ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಇದನ್ನು ನೀಟಾಗಿ ನೀವು ಒಂದು 10 ನಿಮಿಷ ಫ್ರೀ ಮಾಡಿಕೊಂಡು ಈ ಒಂದು ನೋಟಿಫಿಕೇಷನ್ನು ಈ ಒಂದು ಇನ್ಸ್ಟ್ರಕ್ಷನ್ನ ನೀವು ಕಂಪ್ಲೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಅಲ್ಲೇ ಬ್ಯಾಕಿಗೆ ಬಂದರೆ ನೀವು ನೋಡಿ ಕೆಸೆಟ್ ಪರೀಕ್ಷೆಯ 2024 ಅಭ್ಯರ್ಥಿಗಳ ಡ್ರೆಸ್ ಕೋಡು. ಇದರಲ್ಲಿ ಮೇಲ್ ಕ್ಯಾಂಡಿಡೇಟ್ಸು ಯಾವ ಥರ ಒಂದು ಡ್ರೆಸ್ ಕೋಡನ್ನು ಫಾಲೋ ಮಾಡಬೇಕು, ಹಾಗೆಯೇ ಫೀಮೇಲ್ ಒಂದು ಕ್ಯಾಂಡಿಡೇಟ್ಸು ಯಾವ ಥರ ಒಂದು ಡ್ರೆಸ್ ಕೋಡನ್ನು ಫಾಲೋ ಮಾಡಬೇಕು, ಎಷ್ಟು ಚೆನ್ನಾಗಿ ಪ್ರತಿಯೊಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತ ನೀವೇ ನೋಡ್ಬೋದು. ನೋಡಿ ಸ್ನೇಹಿತರೆ, ಇಲ್ಲಿ ನಿಮಗೆ ಟೋಟಲ್ ಆಗಿ ವಸ್ತ್ರ ಸಂಹಿತೆಯನ್ನು ಕೊಟ್ಟಿದ್ದಾರೆ. ಮೊದಲೇ ಕೊಟ್ಟಿರೋದು ಪುರುಷ ಅಭ್ಯರ್ಥಿಗಳು ಅಂದರೆ ಫುಲ್ ಸ್ಲೀವ್ ಶರ್ಟ್ಗಳು ಹಾಕೊಳ್ಳುವಾಗಿಲ್ಲ, ಹಾಗೆಯೇ ಕಾಲರಹಿತ ಶರ್ಟ್ ಧರಿಸಲು ಆದ್ಯತೆ ನೀಡುವಂಥದ್ದು. ಎಷ್ಟು ಚೆನ್ನಾಗಿ ಪ್ರತಿಯೊಂದು ಮಾಹಿತಿನೂ ಅಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಹೆಣ್ಮಕ್ಳು ಯಾವ ಥರ ವಸ್ತ್ರ ಸಂಹಿತೆಯನ್ನು ಅಂದರೆ ಫಾಲೋ ಮಾಡಬೇಕು ಅಂದರೆ ಮಾಂಗಲ್ಯ ಸರವನ್ನು ಮತ್ತು ಕಾಲುಂಗುರವನ್ನು ಬಿಟ್ಟು ಇನ್ಯಾವುದೇ ರೀತಿಯ ಆರ್ನಮೆಂಟ್ಸ್ಗೆ ಇಲ್ಲಿ ಅಲೋ ಇಲ್ಲ. ಪ್ರತಿಯೊಂದು ಮಾಹಿತಿನೂ ಕೂಡ ದಯವಿಟ್ಟು ಒಂದು 5 ನಿಮಿಷ ಫ್ರೀ ಮಾಡಿಕೊಂಡು ಪ್ರತಿಯೊಂದು ಮಾಹಿತಿನೂ ಕೂಡ ಸವಿವರವಾಗಿ ಓದ್ಕೊಳ್ಳಿ. ಅಂದರೆ ಮೊದಲೆಲ್ಲ ನಾವು ಅಂದರೆ ಕೆಲವೊಂದು ಮಾಹಿತಿಗಳು ನಮಗೆ ರೀಚೇ ಆಗ್ತಾ ಇರಲಿಲ್ಲ. ಇವಾಗ ಎಲ್ಲವೂ ಎಷ್ಟು ಚೆನ್ನಾಗಿ ಆನ್ಲೈನಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಅಂತಂದರೆ ಯಾರನ್ನು ಕೂಡ ನಾವು ಕೇಳೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಕೂಡ ನಮಗೆ ನೀಟಾಗಿ ಎಲ್ಲ ವಿಷಯನೂ ಕೂಡ ನಮಗೆ ರೀಚ್ ಆಗ್ತಾ ಹೋಗುತ್ತೆ. ಇದಿಷ್ಟು ಕೂಡ ನಿಮಗೆ ಇವತ್ತಿನ ಮಾಹಿತಿ ಆಗಿತ್ತು. ಇದೊಂದೇ ಅಲ್ಲ ಸ್ನೇಹಿತರೆ, ಹಾಗೆಯೇ ನಿಮಗೆ ರಾಯಚೂರು ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕರ ಆಲ್ ಟಿಕೆಟನ್ನು ಕೂಡ ಬಿಟ್ಟಿದ್ದಾರೆ. ಈ ಮೊದಲೇ ನಾನು ತಿಳಿಸಿದ ಹಾಗೆ ಕೆಸೆಟ್ ಪರೀಕ್ಷೆ ಮತ್ತು ರಾಯಚೂರು ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆ ಎರಡೂ ಕೂಡ 24/11/2024 ನಡೀತಾ ಇದೆ. ಪರೀಕ್ಷೆ ಬರೆಯುತ್ತಿರುವಂತಹ ನನ್ನೆಲ್ಲ ಸ್ನೇಹಿತರಿಗೂ ಕೂಡ ಆಲ್ ದ ಬೆಸ್ಟ್. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.